ವೀಕ್ಷಕರೇ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ವಿವೇಕ್ ತುಂಬ ಖುಷಿ ಪಟ್ಕೊಂಡು ಇನ್ನು ಮನೆಗೆ ಬಂದಿರ್ತಾನೆ. ಹೇಗಾದರೂ ಎಲ್ಲರಿಗೂ ಈ ವಿಷಯನ ತಿಳಿಸ್ಬೇಕು ಅಂತ ಸೀದಾ ರೂಮ್ ಒಳಗೆ ಬಂದು ನೋಡಿದ್ರೆ ಪುಣ್ಯಾವತಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಸ್ವರ್ಗೋಗಿ ಕೂತಿರ್ತಾಳೆ. ಆಗ ಪುಣ್ಯಾವತಿ, ಏನಾಯ್ತು, ಯಾಕೆ ಈಗ ಕೂತಿದ್ಯಾ? ನಿನ್ಗೊಂದು ಗುಡ್ ನ್ಯೂಸ್ ತಂದಿದ್ದೀನಿ. ಹಾಂ, ನನ್ನ ಮಕ್ಕಕ್ಕೂ ಗುಡ್ ನ್ಯೂಸ್ ಇರುತ್ತಾ? ಯಾಕೆ, ಏನಾಯ್ತು ಪುಣ್ಯಾವತಿ, ಆ ರೀತಿ ಮಾತಾಡ್ತಾ ಇದೆಯಾ? ಅದು ಏನಿಲ್ಲ ಬಿಡಿ, ಏನು ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆಗ ತಗೋ, ನಿನ್ನ ನಮ್ಮ ಆಫೀಸಲ್ಲೇ ಡಿಸೈನರ್ ಪೋಸ್ಟಲ್ಲಿ ನಿನ್ನ ಅಸೋಸಿಯೇಟ್ ಮಾಡಿದ್ದೀವಿ. ಇನ್ಮೇಲೆ ನೀನು ದರ್ಜವಾಗಿ ಇನ್ನು ಆರಾಮಾಗಿ ನನ್ನ ಆಫೀಸಿಗೆ ಬರ್ಬೋದು. ಈ ರೀತಿ ಕಳ್ಮುಚ್ಚಾಟ ಆಡ್ಕೊಂಡು ಡಿಸೈನ್ ಹಾಕೋದು ಅದೆಲ್ಲ ಏನೂ ತೊಂದರೆ ಇರೋಲ್ಲ ನಿನಗೆ. ಆರಾಮಾಗಿ ನಮ್ಮ ಮುಂದೆನೇ ಹಾಕ್ಬೋದು ಅಂತ ಹೇಳ್ತಾ ಇರ್ತಾರೆ. ಆಗ ನನೀಗ ಬೇಡ ಬಿಡ್ರಿ ಅತಿ, ಏನಾಯ್ತು, ನೀನೇನು ಸಡನ್ನಾಗಿ ಬೇಡ ಅಂತಿದ್ಯಾ? ಬೇಡ ಬಿಡಿ, ನಾನು ಸುಮ್ಮನೆ ತಗೊಳ್ಳೋದು, ಆಫೀಸಿಗೆ ಬರೋದು, ಇಲ್ಲದೆ ಇರೋ ಮಾತುಗಳೆಲ್ಲ ಅಂದ್ಕೊಳ್ಳೋದು ಯಾಕೆ ಬೇಕೋ ಆ ಊರು ಸಹ ಬರೆಯಲ್ಲ. ನೆಮ್ಮದಿಯಾಗಿ ನಾನು ಮನೇಲೇ ಇರ್ತೀನಿ, ನೆಮ್ಮದಿಯಾಗಿ ಅಡುಗೆ ಮಾಡಿಕೊಂಡು ಯಾರ್ಯಾರಿಗೆ ಏನೇನು ಬೇಕೋ ನೋಡ್ಕೊಂಡಿದ್ರೆ ಅಷ್ಟೇ ಸಾಕು ಕಣ್ರಿ ಅಂತ ಹೇಳ್ತಾ ಇರ್ತಾರೆ. ಏನಾಯ್ತು ಪುಣ್ಯಾವತಿಗೆ? ಅಲ್ಲ, ನಾನೇನೋ ನೀನು ಆಫೀಸಿಗೆ ಬಂದು ಆ ಡಿಸೈನ್ಸ್ ಎಲ್ಲ ಹಾಕ್ಬಿಟ್ಟು ಸಂಪಾದನೆ ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ತೀಯಾ ಅಂದ್ಕೊಂಡ್ರೆ ನೀನೇನು ಸಡನ್ನಾಗಿ ಈ ರೀತಿ ಹೇಳ್ತಾ ಇದೆಯಾ ಆಫೀಸಿಗೆ ಬರಲ್ಲ ಅಂತ? ಅಂಥದ್ದು ಏನಾಯ್ತು, ಯಾರಾದರೂ ಏನಾದರೂ ಅಂದ್ರಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಏನೂ ಇಲ್ಲ ಬಿಡಿ ಅಂತ ಹೇಳಿ ಅವಳಲ್ಲಿಂದ ಹೊರಡ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡು ಇನ್ನೇನು ಪುಣ್ಯಾವತಿ ಅಂತ ಕೂಕೊಂಡು ಹಿಂದೆ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆಶಾ ಆ ವಿಚಾರನೆಲ್ಲ ಕೇಳಿಸ್ಕೊಂಡು ವಿವೇಕ್ಗೆ ಎಲ್ಲ ವಿಚಾರನೂ ತಿಳಿಸ್ತಾ ಇರ್ತಾರೆ. ಅಲ್ಲ ನೋಡ್ದ ಚಿಕ್ಕಮ್ಮ, ಇದಕ್ಕೂ ನಂದೇ ತಪ್ಪು ಅಂತ್ಯಾ ಚಿಕ್ಕಮ್ಮ, ಹೇಳು ಅಂತ ವಿವೇಕ್ ಕೇಳ್ತಾ ಇರ್ತಾರೆ. ನಿಂದಲ್ಲಪ್ಪ ತಪ್ಪು, ಗೌರಿದು. ಎಂತಕ್ಕಂದ್ರೆ ಅವಳು ಈ ಮನೆಗೆ ಯಾರಿಗೆ ಏನೇನು ಬೇಕು ಎಲ್ಲ ನೋಡಿಕೊಂಡು ಅವ್ರ ತವ್ರ ಮನೆಗೆ ಇಷ್ಟು ಸಹಾಯ ಮಾಡಿದ್ದೀನಿ, ಯಾವ ವಿಚಾರಕ್ಕೆ ಮಾಡಿದೆ ಅಂತ ಕೇಳೋ ಸ್ಥಿತಿಲೂ ಯಾರೂ ಇದ್ದಿಲ್ಲ. ಆದರೆ ಈಗ ಗೊತ್ತಾಗ್ತಿದೆ ಗೌರಿದ್ ಯಾವುದೇ ರೀತಿ ತಪ್ಪಿಲ್ಲ, ಏನೇ ಆದರೂ ಅವಳು ಮುಚ್ಚುಮರೆ ಇಟ್ಕೊಳ್ದಿರೋ ಕೆಲಸ ಮಾಡ್ತಿದ್ದಾಳೆ ಅಂತ. ಆದರೆ ಈ ಮನೇಲಿ ಯಾರಪ್ಪ ಅರ್ಥ ಮಾಡ್ಕೊಳ್ತಾಳೆ? ನೀನೇ ಏನಾದರೂ ಒಂದು ಸಹಾಯ ಮಾಡಬೇಕಲ್ವಾ ವಿವೇಕ್? ನೀನು ಹೆಂಡ್ತಿ ಅಲ್ವಾ ಅವಳು, ಅಷ್ಟಕ್ಕೂ ನೀನು ಹೆಂಡ್ತಿ ಅಲ್ವಾ, ನೀನೇ ಸಹಾಯ ಮಾಡಬೇಕು. ನೀನೇ ಸಹಾಯ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ನೋಡಿ ಚಿಕ್ಕಮ್ಮ, ಮತ್ತೆ ಇದನ್ನೆಲ್ಲ ನಾನು ಪ್ರಯತ್ನ ಪಡಿಸ್ತಾ ಇದ್ದೀನಿ ತಾನೆ, ಏನೋ ಒಂದು ಕನ್ವಿನ್ಸ್ ಮಾಡೋಣ ಬಿಡು ಅಂತ ಹೇಳ್ತಾ ಇದ್ದಂಗೆ ಸೀದಾ ವಿವೇಕ್ ಅವ್ರ ಅಮ್ಮನ ಹತ್ರ ಹೋಗ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಗೌರಿ ಅವ್ರ ಮನೆಗೆ, ಚಿನ್ನು ಅವ್ರ ಮನೆಗೆ ಒಬ್ರು ಕಾಂಟ್ರಾಕ್ಟ್ನ ಕೊಡೋದಿಕ್ ಬಂದಿರ್ತಾರೆ. ಸಾವಿರಾರು ಗಣೇಶನ್ ವಿಗ್ರಹಗಳಿಗೆ ಬಣ್ಣ ಹೊಡೆದಿ ಚೆನ್ನಾಗಿ ಅಲಂಕಾರ ಮಾಡ್ಕೊಡ್ಬೇಕು ಅನ್ನೋರು ಅಲಂಕಾರ ಮಾಡ್ಕೊಡ್ಬೇಕು ಅಂತ ಕೇಳೋದಿಕ್ ಬಂದಿರ್ತಾರೆ. ಆಗ ಹೌದಾ, ಶಾಂತವೀರ್ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹೇಗೋ ಇದರಿಂದ ಆದ್ರೂ ನಮ್ಮ ಮನೆ ಸಾಲ ತೀರಿಸ್ಬೋದಲ್ಲ ಅಂತ ಒಂದ್ ಕಡೆ ಖುಷಿ ಪಡ್ತಾ ಇರ್ತಾರೆ. ಹೌದಾ, ಸರಿ ನಾವು ಮಾಡ್ಕೊಡ್ತೀವಿ ಅಣ್ಣ ಅಂತ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಧಾರಾವಾಹಿ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಹೌದು, ಗೌರಿಯಲ್ಲಿ ಕಾಣಿಸ್ತಾ ಇಲ್ಲ. ಅಯ್ಯೋ, ಗೌರಿಗೆ ಮದ್ವೆ ಆಗಿ ಅವ್ರ ಅತ್ತೆ ಮನೆಯಲ್ಲಿದ್ದಾಳಲ್ಲಪ್ಪ. ಹೌದಾ, ಹಾಗಾದ್ರೆ ಬೇಡ ಬಿಡಿ ಶಾಂತವೀರ್ ಅವರೇ. ಯಾಕಪ್ಪ, ಏನಾಯ್ತು? ಅದು ಗೌರಿ ಹಾಕೋ ಡಿಸೈನ್ಸು, ಆ ಲುಕ್ಕಿಂದಾನೇ ಜನಗಳ ಅಟ್ರಾಕ್ಷನ್ ಆಗಿ ಆ ಗೊಂಬೆಗಳನ್ನೆಲ್ಲ ಕೊಳ್ಕೊಳ್ತಿದ್ರು. ಈಗ ಅವಳೇ ಇಲ್ಲ ಅಂದ್ರೆ ಕೊಟ್ಟು ಉಪಯೋಗಕ್ಕಿಲ್ಲ ಅನ್ಸುತ್ತೆ ಶಾಂತವೀರ್ ಅವರೇ. ಹಾಗಂತಿದ್ಯಲ್ಲಪ್ಪ, ಏಕೆ, ಏನಾಯ್ತಪ್ಪ ಅಂತ ಕೇಳ್ತಾ ಇರ್ತಾರೆ. ಹೌದಾ, ಸರಿ ಬಿಡಿ, ಬೇಡ ಅಂತ ಶಾಂತವೀರ್ ಅವರು ನಿರಾಕರಿಸ್ತಾ ಇರ್ತಾರೆ. ಸರಿ ಅಂತ ಇನ್ನು ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ. ಯಾಕ್ರಿ ಬೇಡ ಅಂದ್ರಿ? ಆ ಕಾಂಟ್ರಾಕ್ಟಿಂದ ನಮ್ಮನೆ ಸಾಲ ಆದರೂ ತೀರಿರೋದಲ್ವೇನ್ರಿ? ಬೇಡ ಬಿಡೆ. ಅಲ್ಲ, ಫಸ್ಟೇ ಗೌರಿಗೆ ಸಾವಿರಾರು ಟೆನ್ಷನ್ ಇದೆ. ಇಲ್ಲಿ ಆ ಮನೆ ಅಂತ ಇನ್ನು ಎಷ್ಟಂತ ಓಡಾಡ್ತಾಳೆ ಅವಳು. ನೆಮ್ಮದಿಯಾಗೆಲ್ಲಾದ್ರೂ ಇರಲಿ ಬಿಡೆ, ನಮ್ದು ಯಾವಾಗಿದ್ದಿದ್ರು ಇದ್ದಿದ್ದೇ ಕಷ್ಟ ಅಂತ ಹೇಳ್ತಿದ್ದಂಗೆ ಏನ್ರಿ ಹೀಗನ್ಬಿಟ್ರಿ? ಸರಿ ಬಿಡ್ರಿ, ನಿಮ್ಮಿಷ್ಟ ಅಂತ ಕಾಂತಲಕ್ಷ್ಮಿನೂ ಸಹ ಹೇಳ್ತಾ ಇರ್ತಾರೆ. ಸರಿ ಅಂತ ಈ ಕಡೆ ನೋಡಿದ್ರೆ ಸೀದಾ ವಿವೇಕ್ ಹತ್ರ ಬಂದು, ಅಮ್ಮ ಪುಣ್ಯವತಿಗೆ ಏನಾಯ್ತು? ಏನೋ ಎಲ್ಲ ಮನೆ ದೊಡ್ಡ ರಾಧ ಅಂತಾನೆ ಆಗಿದ್ಯಂತೆ. ಹೌದು ಕಣೋ, ನಿನ್ಗೆ ಯಾಕೆ ಗೊತ್ತಿಲ್ವಾ? ಅಲ್ಲ, ನಿನ್ನ ಹತ್ರ ನೈಸ್ ಮಾಡಿ 50,000 ಎಲ್ಲ ಈಸ್ಕೊಂಡೋಗಿದ್ದಾಳಲ್ಲ, ಯಾಕೆ ನೀನ್ ನನ್ಗೆ ತಿಳಿಸ್ಬೇಕು ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಅಯ್ಯೋ ಅಮ್ಮ, ಅದು ಅವಳ ದುಡಿಮೆ, ಅವಳಿಗೆ ಕಾಸು ಕೊಟ್ಟಿದ್ದೀನಿ, ಅದ್ರಲ್ಲೇನಿದೆ? ಏನು ಹೇಳ್ತಿದ್ಯಾ? ಹೌದು ಅಮ್ಮ, ಅವಳು ಡಿಸೈನ್ಸು ಸೂಪರಾಗಿ ಆಗ್ತಿದ್ದಾಳೆ, ಹಾಗಾಗಿ ನಾನು ಅವಳು ದಿನಕ್ಕೆ ಕೂಲಿ ಅನ್ನಂಗೆ ಇಷ್ಟು ಕಾಸು ಕೊಡ್ತಾ ಇದ್ದೀನಿ. ಅದ್ಯಾಕಮ್ಮ ನೀನು ಆ ರೀತಿ ಎಲ್ಲರ ಮುಂದೆ ಮಾತಾಡಿದ್ಯಾ? ಹಾ, ನನ್ಗೇನೋ ಗೊತ್ತು, ಅವಳು ಮಾಡಿರೋ ತಪ್ಪನ ನಾನು ಎತ್ತಿ ತೋರ್ಸೋದು ತಪ್ಪ? ಈ ಮನೆಯಿಂದ ಕಾಸನ್ನ ಎತ್ಕೊಂಡೋಗಿ ಅವ್ರ ತವ್ರ ಮನೆ ಕೊಡ್ತಿದ್ದಾಳೆ ಅಂದ್ರೆ? ಅಮ್ಮ, ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಮ್ಮ. ನಿನ್ಗೆ ಹೇಳೋಣ ಅನ್ಕೊಂಡೆ ಬಿಡು, ಯಾವಾಗಿಲ್ಲ ಅಂದ್ರೆ ಇವತ್ತು
ಇವತ್ತು ಹೇಗಾದ್ರೂ ಮಾಡಿ ಎಲ್ಲರ ಮುಂದೆನು ಈ ಲೆಟರ್ ಕೊಟ್ಟು ಎಲ್ರಿಗೂ ಅಪ್ರಿಶಿಯೇಟ್ ಮಾಡ್ಸೋಣ ಗೌರಿಗೆ ಅಂತ ಅನ್ಕೊಂಡ್ರೆ ಇಷ್ಟೊತ್ತಿಗೆ ಇದೆಲ್ಲ ರಾಧ ಅಂತ ಆಗೋಗಿದ್ಯಲ್ಲ ಅಂತ ಹೇಳ್ತಾ ಇರ್ತಾನೆ. ಆಯ್ತು, ಏನೋ ನೀನು ಅವಳು ಡಿಸೈನ್ಸ್ ಚೆನ್ನಾಗಿ ಹಾಕ್ತಾಳೆ ಅಂತಿದ್ಯಾ, ಸರಿ ಸೇರಿಸ್ಕೊ ನಿಮ್ಮ ಆಫೀಸ್ಗೆ ಅಂತ ಹೇಳ್ತಿದ್ದಂಗೆ, ಹೌದಾ ತುಂಬಾ ಥ್ಯಾಂಕ್ಸ್ ಮಾಮ್, ನೀನು ನನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿನ ಅಲ್ಲಿಂದ ಸೀದಾ ಮತ್ತೆ ಗೌರಿ ಹತ್ರ ಬರ್ತಾನೆ. ತಗೋ, ಇದು ಅಮ್ಮನೇ ನಿನ್ಗೆ ಕೊಡೋದಿಕ್ ಹೇಳಿದ್ದಾರೆ. ಹೋ, ನಿಮ್ಮಮ್ಮ ಹೇಳಿದ್ರೆ ಮಾತ್ರ ಕೊಡ್ತೀರಾ, ಇಲ್ಲ ಅಂದ್ರೆ ಇಲ್ವಾ? ನನಗೆ ಅಲ್ಲಿಗೆ ವ್ಯಾಲ್ಯೂ ಇಲ್ಲದೆ ಇರಂಗೆ ಆಗೋಯ್ತಾ ಅಂತ ಗೌರಿ ಕೇಳ್ತಾ ಇರ್ತೆ. ಏ ಪುಣ್ಯವತಿ, ನಿನಗೇನ್ ಕಷ್ಟ ಆಗ್ತಿದೆ? ಅವಾಗೆ ನೋಡಿದ್ರೆ ನಾನು ತಗೊಳಲ್ಲ ಮಾಡಲ್ಲ ಅಂದೆ, ಈಗ ಸೀದಾ ಅಮ್ಮನೇ ಹೋಗ್ ಕೊಡು ಅಂತ ಹೇಳಿದ್ರು ಕೊಡೋದಿಕ್ ಬಂದ್ರು ಈಸ್ಕೊಳ್ತಾ ಇಲ್ವಲ್ಲ, ನಿನಗೇನಾಗ್ತಿದೆ ಅಂತ ಕೇಳ್ತಾ ಇದ್ರೆ ಈನ ಗೌರಿ ಬೇಡ ಬಿಡ್ರಿ ಅಂತ ಹೇಳಿನ ಸರಾಸರಿ ಅಂತ ಅಲ್ಲಿಂದ ಹೊರಟಿರ್ತಾಳೆ. ಅಶೋಕ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ಗೌರಿ ಅವ್ರ ಅಪ್ಪ ಅಮ್ಮನ್ಗೆ ಬಂದಿರೋ ಕಾಂಟ್ರಾಕ್ಟ್ ನ ಗೌರಿ ಈಸ್ಕೊಂಡು ಹೇಗಾದ್ರೂ ಮಾಡಿ ಆ ಗಣೇಶ ವಿಗ್ರಹಕ್ಕೆ ಬಣ್ಣ ಹಾಕಿ ಇನ್ನ ಆ ಮನೆ ಸಾಲನ ತೀರಿಸ್ತಾಳ ಅಥವಾ ವಿವೇಕ್ ಕೊಡ್ತಾ ಇರೋ ಆಫರ್ ಲೆಟರ್ಗೆ ಒಪ್ಕೊಳ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.